ಹೆಲೋ ಆಲ್, ವೆಲ್ಕಮ್ ಟು ಇಂಗ್ಲೀಷ್ ಎಲಿಮೆಂಟ್ಸ್. ನಮ್ಮಲ್ಲಿ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ, ನಾನು ಇಂಗ್ಲೀಷ್ನಲ್ಲಿ ಮೊದಲಿಂದಲೂ ವೀಕ್, ನಾನು ಎಷ್ಟು ಸಲ ಟ್ರೈ ಮಾಡಿದರೂ ಇಂಗ್ಲೀಷ್ ಬರಲೇ ಇಲ್ಲ, ಆದ್ದರಿಂದ ನಾನು ಡಿಸೈಡ್ ಮಾಡಿದೆ ಇಂಗ್ಲೀಷ್ ನನಗಲ್ಲ ಅಂಥೇಳಿ. ಇನ್ನೂ ಕೆಲವರು ಇರ್ತಾರೆ, ನನಗೆ ಇಂಗ್ಲೀಷ್ ಅಲ್ಪ ಸ್ವಲ್ಪ ಅರ್ಥ ಆಗುತ್ತೆ, ಆದರೆ ಮಾತಾಡಬೇಕಾದ್ರೆ ಗಾಬರಿ ಆಗುತ್ತೆ, ಇಂಗ್ಲೀಷ್ ನನಗೂ ಕೂಡ ಬರ್ತಾನೇ ಇಲ್ಲ. ಇದಕ್ಕೆ ಮೇನ್ ರೀಸನ್ ಏನು ಗೊತ್ತಾ? ಕಾರಣಗಳು ಸಾಕಷ್ಟು ಇರ್ಬೋದು, ಆದರೆ ಮುಖ್ಯವಾದ ಕಾರಣ ನಮ್ಮಲ್ಲಿರ್ತಕ್ಕಂತಹ ಭಯ. ಹೌದು, ಭಯ, ಮುಜುಗರ, ನಾಚಿಕೆ ಇವಿದ್ದರೆ ನಾವು ಏನು ಮಾಡಲಿಕ್ಕೂ ಸಾಧ್ಯನೇ ಇಲ್ಲ. ಇಂಗ್ಲೀಷನ್ನ ಕಲೀಲಿಕ್ಕೆ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಯಾವುದು ಗೊತ್ತಾ? ನಿಮ್ಮ ಮೈಂಡ್ ಸೆಟನ್ನು ಚೇಂಜ್ ಮಾಡ್ಕೊಳ್ಳೋದು. ಇಂಗ್ಲೀಷ್ ಅಂದರೆ ಕಷ್ಟ, ನನಗೆ ಭಯ ಅನ್ನೋದನ್ನು ದೂರ ಮಾಡಿ. ಇಂಗ್ಲೀಷ್ ಅಂದರೆ ಬಹಳ ಸುಲಭ, ನನಗೂ ಕಲೀಲಿಕ್ಕೆ ಸಾಧ್ಯ. ಎಸ್, ಐ ಕ್ಯಾನ್ ಲರ್ನ್ ಇಂಗ್ಲೀಷ್, ಐ ಕ್ಯಾನ್ ಸ್ಪೀಕ್ ಇನ್ ಇಂಗ್ಲೀಷ್ ಅನ್ನೋ ಕಾನ್ಫಿಡೆನ್ಸನ್ನು ಬೆಳೆಸ್ಕೊಳ್ಳಿ. ಅದು ತಪ್ಪೋ ಸರಿನೋ, ಮೊದಲು ನಮಗೆ ಗೊತ್ತಿರ್ತಕ್ಕಂಥ ಇಂಗ್ಲೀಷ್ನಲ್ಲಿಯೇ ಮಾತಾಡಲಿಕ್ಕೆ ಶುರು ಮಾಡಬೇಕು. ಇಂಗ್ಲೀಷನ್ನು ಮಾತಾಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಗ್ರಾಮರ್ ಅಲ್ಲ, ಕಾನ್ಫಿಡೆನ್ಸ್. ನಿಮಗೆ ಗೊತ್ತಿರ್ತಕ್ಕಂಥ ಇಂಗ್ಲೀಷನ್ನೇ ಕಾನ್ಫಿಡೆಂಟಾಗಿ ಮಾತಾಡ್ತಾ ಹೋಗಿ. ಬರ್ತಾ ಬರ್ತಾ ಎಲ್ಲವನ್ನೂ ಕಲಿತಾ ಹೋಗ್ತೇವೆ. ಇನಿಷಿಯಲ್ ಸ್ಟೇಜಲ್ಲಿ ತಪ್ಪಾಗೋದು ಸಹಜ, ತಪ್ಪುಗಳಿಂದಲೇ ಕಲಿಕೆಯಾಗುತ್ತೆ. ಯಾವುದನ್ನು ಮೊದಲು ಕಲಿಬೇಕು, ಹೇಗೆ ಕಲಿಬೇಕು? ಮೊದಲು ಈ ವಿಡಿಯೋದ ಕೆಳಗೆ ಮೊದಲು ಕಲಿಯಬೇಕಾದ ಪಾಠಗಳಿಗೆ ಸಂಬಂಧಿಸಿದಂತೆ ಒಂದು ಪ್ಲೇ ಲಿಸ್ಟನ್ನು ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ಗೆ ಹೋಗಿ ಆ ಪ್ಲೇ ಲಿಸ್ಟನ್ನು ಪ್ಲೇ ಮಾಡಿ. ಒಂದೊಂದೇ ವಿಡಿಯೋಗಳನ್ನು ನೋಡ್ತಾ ಹೋಗಿ, ನೋಟ್ಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಮಾತಾಡಿ. ಇಂಗ್ಲೀಷ್ ಕಲಿಕೆ ಸಾಧ್ಯ ಆಗುತ್ತೆ. ಇಂಗ್ಲೀಷ್ನಲ್ಲೇ ಮಾತಾಡಲಿಕ್ಕೆ ನಿಮಗೆ ಬಂದೇ ಬರುತ್ತೆ. ನಮ್ಮ ಇಂಗ್ಲೀಷ್ ಎಲಿಮೆಂಟ್ಸ್ ಯೂಟ್ಯೂಬ್ ಚಾನಲಲ್ಲಿ ಕನ್ನಡದಿಂದ, ನಿಮಗೆ ಇಂಗ್ಲೀಷ್ನಲ್ಲಿ ಏನೂ ಗೊತ್ತಿಲ್ಲದೆ ಇದ್ದರೂ ಪರವಾಗಿಲ್ಲ, ಕನ್ನಡದಿಂದ ಇಂಗ್ಲೀಷನ್ನು ಒಂದು ವಿನೂತನ ರೀತಿಯಲ್ಲಿ ಸುಲಭವಾಗಿ ಕಲಿಸಲಾಗ್ತಾ ಇದೆ. ಈಗಾಗಲೇ ಲಕ್ಷಾಂತರ ಜನರು ಕಲಿತಾ ಇದ್ದಾರೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತೇಳಿ ಸೆಟ್ ಮಾಡಿಕೊಂಡ್ರೆ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಸಿಗ್ತವೆ. ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ, ದಟ್ಸ್ ಅಪ್ ಟು ಯು. ಆದರೆ ಇಂಗ್ಲೀಷನ್ನು ಕಲಿಬೇಕು ಎನ್ನುವ ಆಸಕ್ತಿ ಇರೋರಿಗೆ, ಮುಖ್ಯವಾಗಿ ಗ್ರಾಮೀಣ ಭಾಗದ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಮತ್ತು ಗೃಹಿಣಿಯರಿಗೆ ಈ ವಿಡಿಯೋಗಳನ್ನು ದಯವಿಟ್ಟು ಶೇರ್ ಮಾಡಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ವೆರಿ ಇಂಪಾರ್ಟೆಂಟ್, ಅತಿ ಮುಖ್ಯವಾಗಿರ್ತಕ್ಕಂತಹ 30 ವಾಕ್ಯಗಳನ್ನು ಕಲಿತಾ ಇದ್ದೇವೆ. ದೀಸ್ ಸೆಂಟೆನ್ಸಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೆಂಟೆನ್ಸ್ 1 ಹಿಡಿದು ಸೆಂಟೆನ್ಸ್ 30ವರೆಗೂ ಆ್ಯಸ್ ಇಟ್ ಈಸ್ ಹಾಗೆಯೇ ಬರ್ಕೊಳ್ಳಿ. ಜೋರಾಗಿ ಹೇಳಿ, ಪ್ರಾಕ್ಟೀಸ್ ಮಾಡಿ. ಈ ಎಲ್ಲ ಸೆಂಟೆನ್ಸಸ್ ನೋಟ್ಸ್ ನೋಡ್ದೇ ಹೇಳಲಿಕ್ಕೆ ನಿಮಗೆ ಬರಬೇಕು. ಯಾಕೆ ಅಂತಂದರೆ, ಈ ಸೆಂಟೆನ್ಸಸ್ಗಳನ್ನು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ನಾನು ದಿನಾಲಿ ಏನು ಮಾಡ್ತೀನೋ ಅದನ್ನು ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮ ರೊಟೀನನ್ನು, ನಮ್ಮ ದಿನಾಲು ಮಾಡ್ತಕ್ಕಂಥ ನಮ್ಮ ಅಭ್ಯಾಸಗಳನ್ನು ಇಂಗ್ಲೀಷ್ನಲ್ಲಿ ಹೇಳಲಿಕ್ಕೆ ಬರುತ್ತೆ. ನಾವು ಮುಂದಿನ ಕ್ಲಾಸ್ಗಳಲ್ಲಿ ಈ 30 ಸೆಂಟೆನ್ಸ್ಗಳನ್ನು ಆಧಾರವಾಗಿಟ್ಕೊಂಡು ಬೇರೆಯವರ ಡೈಲಿ ಲೈಫ್, ಅವರು ದಿನಾಲು ಏನು ಮಾಡ್ತಾರೆ, ಅವರ ಅಭ್ಯಾಸಗಳೇನು ಅನ್ನೋದನ್ನು ಕಲಿತೇವೆ. ನೆಕ್ಸ್ಟ್, ಈ 30 ವಾಕ್ಯಗಳನ್ನೇ ಆಧಾರವಾಗಿಟ್ಕೊಂಡು ನಾವು ಟೆನ್ಸಸ್ಗಳನ್ನು ಈಸಿಯಾಗಿ ಕಲಿಯಕ್ಕೆ ಹೊರಟಿದ್ದೇವೆ. ದಿನಾಲು ಮಾಡುವ ಕೆಲಸಗಳು, ನಿನ್ನೆ ಮಾಡಿದ ಕೆಲಸಗಳು, ನಾಳೆ ಮಾಡುವ ಕೆಲಸಗಳು, ಈ 30 ಸೆಂಟೆನ್ಸಸ್ ಇವುಗಳಿಂದ ನಾವು 3 ಫಾರ್ಮ್ಸಲ್ಲಿ ಪ್ರಾಕ್ಟೀಸ್ ಮಾಡಿದ್ದೇವೆ. ನೆಕ್ಸ್ಟ್, ಈ ಸೆಂಟೆನ್ಸಸ್ಗಳನ್ನು ಕರೆಕ್ಟಾಗಿ ಕಲಿತ್ರೆ ನಮಗೆ ಇಂಗ್ಲೀಷ್ನಲ್ಲಿ ಥಿಂಕ್ ಮಾಡಲಿಕ್ಕೆ ಸಾಧ್ಯ. ಅದು ಹೇಗೆ ಅಂತೇಳಿ ನೆಕ್ಸ್ಟ್ ಹೇಳ್ತೇನೆ. ಈ 30 ಸೆಂಟೆನ್ಸ್ಗಳನ್ನು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ನಾವು ಬೆಳಗ್ಗೆಯಿಂದ ರಾತ್ರಿವರೆಗೆ ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಡೈರಿನಲ್ಲಿ ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ದೀಸ್ ಸೆಂಟೆನ್ಸಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್, ಬೆಟರ್ ಟು ಬೈ ಹಾರ್ಟ್ ದೆಮ್. ಇಲ್ಲಿರ್ತಕ್ಕಂತಹ 30 ಸೆಂಟೆನ್ಸಸ್ ನಾನು ದಿನಾಲು ಮಾಡುವ ರೊಟೀನ್ ವರ್ಕ್, ಡೈಲಿ ಆ್ಯಕ್ಟಿವಿಟೀಸ್, ಬೆಳಗ್ಗೆಯಿಂದ ರಾತ್ರಿವರೆಗೂ ಒಬ್ಬ ವ್ಯಕ್ತಿ ದಿನಾಲು ಏನು ಮಾಡ್ತಾನೆ ಅನ್ನೋದನ್ನು ಇಂಗ್ಲೀಷ್ನಲ್ಲಿ ಹೇಳಲಿಕ್ಕೆ ಯೂಸ್ ಆಗ್ತಕ್ಕಂತಹ ಸೆಂಟೆನ್ಸಸ್. ಲೆಟ್ಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಒನ್. ಐ ಗೆಟ್ ಅಪ್ ಅಟ್ 5 o'clock. ಐ ಗೆಟ್ ಅಪ್ ಅಟ್ 5 o'clock. ನಾನು ಬೆಳಗ್ಗೆ 5 ಗಂಟೆಗೆ ಹೇಳ್ತೇನೆ. ಗೆಟ್ ಅಪ್ ಅಥವಾ ವೇಕಪ್ ಯಾವುದನ್ನಾದರೂ ಬಳಸ್ಬೋದು. ನಾನು ಸುಮಾರು 7 ಗಂಟೆಗೆ ಹೇಳ್ತೇನೆ ಅಂತ ಹೇಳೋದಾದರೆ ಐ ಗೆಟ್ ಅಪ್ ಅರೌಂಡ್ 7 o'clock. ನೆಕ್ಸ್ಟ್, ಐ ಬ್ರಷ್ ಮೈ ಟೀತ್ ಆ್ಯಂಡ್ ಐ ವಾಶ್ ಮೈ ಫೇಸ್. ಐ ಬ್ರಷ್ ಮೈ ಟೀತ್ ಆ್ಯಂಡ್ ಐ ವಾಶ್ ಮೈ ಫೇಸ್. ನಾನು ಎದ್ಮೇಲೆ ಹಲ್ಲುಜ್ತೇನೆ, ಹಾಗೆಯೇ ಮುಖ ತೊಳ್ಕೊಳ್ತೇನೆ. ಥರ್ಡ್ ಒನ್,
ಐ ಡ್ರಿಂಕ್ ವಾಟರ್. ಐ ಡ್ರಿಂಕ್ ವಾಟರ್. ನಾನು ನೀರು ಕುಡಿತೇನೆ. ದಿಸ್ ಈಸ್ ವೆರಿ ಗುಡ್ ಹ್ಯಾಬಿಟ್ ಟು ಹೆಲ್ತ್. ನೆಕ್ಸ್ಟ್ ಒನ್ ಈಸ್ ಫೋರ್ತ್ ಒನ್. ಐ ಡು ಯೋಗ ಆ್ಯಂಡ್ ಮೆಡಿಟೇಷನ್. ಐ ಡು ಯೋಗ ಆ್ಯಂಡ್ ಮೆಡಿಟೇಷನ್. ನಂತರ ನಾನು ಯೋಗ ಮತ್ತು ಮೆಡಿಟೇಷನ್ ಮಾಡ್ತೇನೆ. ಮೆಡಿಟೇಷನ್ ಅಂತಂದರೆ ಧ್ಯಾನ. ಅಥವಾ ನೀವು ಎಕ್ಸಸೈಸ್ ಮಾಡ್ತಾಯಿದ್ರೆ ಐ ಡು ಮಾರ್ನಿಂಗ್ ಎಕ್ಸಸೈಸ್. ನೆಕ್ಸ್ಟ್ ಫಿಫ್ತ್ ಒನ್. ಐ ಟೇಕ್ ಅ ಬಾತ್. ಐ ಟೇಕ್ ಅ ಬಾತ್. ನಾನು ಸ್ನಾನ ಮಾಡ್ತೇನೆ. ಐ ಟೇಕ್ ಅ ಶವರ್ ಅಂತಲೂ ಹೇಳ್ಬೋದು. ದೆನ್ ಐ ಕೋಮ್ ಮೈ ಹೇರ್. ಐ ಕೋಮ್ ಮೈ ಹೇರ್ ಅಂದರೆ ನಾನು ತಲೆ ಬಾಚ್ಕೊಳ್ತೇನೆ. ಇಲ್ಲಿ ಬಿ ಸೈಲೆಂಟ್. ಕೋಮ್ ಅಂತ ಹೇಳಬೇಕು. ಐ ಕೋಮ್ ಮೈ ಹೇರ್. ಆಮೇಲೆ ನಾನು ಮೇಕಪ್ ಮಾಡ್ಕೊಳ್ತೇನೆ ಅಂತ ಹೇಳಬೇಕು ಅಂತಂದರೆ ಐ ಅಪ್ಲೈ ಮೇಕಪ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸೆವೆಂತ್ ಒನ್. ಐ ಪ್ಲ್ಯಾನ್ ಮೈ ಡೇ. ಐ ಪ್ಲ್ಯಾನ್ ಮೈ ಡೇ. ನಾನು ಇವತ್ತು ಯಾವ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಲಿಸ್ಟ್ ಔಟ್ ಮಾಡ್ಕೊಳ್ತೇನೆ. ದಿಸ್ ಈಸ್ ಒನ್ ಆಫ್ ದ ಹ್ಯಾಬಿಟ್ಸ್ ಆಫ್ ಸಕ್ಸಸ್ಫುಲ್ ಪೀಪಲ್. ಏಯ್ತ್ ಒನ್. ಐ ಗೋ ಟು ದ ಕಿಚನ್. ಐ ಗೋ ಟು ದ ಕಿಚನ್. ನಾನು ಕಿಚನ್ಗೆ ಹೋಗ್ತೇನೆ. ನೀವು ಹೋಮ್ ಮೇಕರ್ಸ್ ಆಗಿದ್ದರೆ, ನೀವು ಗೃಹಿಣಿಯರಾಗಿದ್ದರೆ ಅಡುಗೆ ಮಾಡಲಿಕ್ಕೆ ಶುರು ಮಾಡ್ತೀರಿ ತಾನೆ. ಸೊ ಅಡುಗೆ ಮಾಡೋದು, ನೆಲ ಒರೆಸೋದು, ಬಟ್ಟೆ ಒಗೆಯೋದು, ಮುಸುರೆ ತೊಳೆಯೋದು, ಬಟ್ಟೆ ಒಣಗಾಕೋದು, ಐರನ್ ಮಾಡೋದು, ಇವೆಲ್ಲವನ್ನು ಇಂಗ್ಲೀಷ್ನಲ್ಲಿ ಹೇಳಲಿಕ್ಕೆ ಯೂಸ್ ಆಗ್ತಕ್ಕಂಥ ಒಂದು ಎಪಿಸೋಡನ್ನು ಈಗಾಗಲೇ ಮಾಡಿದ್ದೇವೆ. ನೀವು ಆ ವಿಡಿಯೋ ನೋಡಬೇಕು ಅಂತಂದರೆ ಮೇಲಿನ ಐಕಾನನ್ನು ಕ್ಲಿಕ್ ಮಾಡಿ ಆ ಎಲ್ಲ ಕೆಲಸಗಳನ್ನು ಇಂಗ್ಲೀಷ್ನಲ್ಲಿ ಹೇಳಲಿಕ್ಕೆ ಸಾಧ್ಯ. ನೆಕ್ಸ್ಟ್ ಐ ಹ್ಯಾವ್ ಕಾಫಿ. ಐ ಹ್ಯಾವ್ ಕಾಫಿ. ನಾನು ಕಾಫಿ ಕುಡಿತೇನೆ. ಹ್ಯಾವ್ ಅಂತಂದರೆ ತಗೊಳ್ಳೋದು ಅಥವಾ ಸೇವಿಸೋದು ಎನ್ನುವ ಅರ್ಥ ಬರುತ್ತೆ. ಐ ಹ್ಯಾವ್ ಲಂಚ್. ಐ ಹ್ಯಾವ್ ಡಿನ್ನರ್. ಅದೇ ಥರ ಐ ಹ್ಯಾವ್ ಕಾಫಿ. ನೆಕ್ಸ್ಟ್ 10th ಒನ್. ಐ ರೀಡ್ ನ್ಯೂಸ್ ಪೇಪರ್. ಐ ರೀಡ್ ನ್ಯೂಸ್ ಪೇಪರ್. ಆಮೇಲೆ ನಾನು ಸ್ವಲ್ಪ ಹೊತ್ತು ನ್ಯೂಸ್ ಪೇಪರ್ ಓದ್ತೇನೆ. ಸುಮಾರು 10 ನಿಮಿಷದವರೆಗೆ ನ್ಯೂಸ್ ಪೇಪರ್ ಓದ್ತೇನೆ ಅಂತ ಹೇಳಬೇಕಂತಂದರೆ ಐ ರೀಡ್ ನ್ಯೂಸ್ ಪೇಪರ್ ಫಾರ್ 10 ಮಿನಿಟ್ಸ್. ಅಥವಾ ಸ್ವಲ್ಪ ಹೊತ್ತು ಓದ್ತೇನೆ ಅಂತ ಹೇಳಬೇಕಂತಂದರೆ ಐ ರೀಡ್ ನ್ಯೂಸ್ ಪೇಪರ್ ಫಾರ್ ಅ ವೈಲ್. ಫಾರ್ ಅ ವೈಲ್. 11th ಒನ್. ಐ ಹ್ಯಾವ್ ಬ್ರೇಕ್ಫಾಸ್ಟ್ ಅರೌಂಡ್ 8. ನಾನು ಸುಮಾರು 8 ಗಂಟೆಗೆ ನಾನು ನನ್ನ ಬ್ರೇಕ್ಫಾಸ್ಟ್ ಅಂದರೆ ಬೆಳಗಿನ ಉಪಹಾರವನ್ನು ತಗೊಳ್ತೇನೆ. ಐ ಹ್ಯಾವ್ ಬ್ರೇಕ್ಫಾಸ್ಟ್ ಅರೌಂಡ್ 8. ಐ ಯೂಸ್ವಲಿ ಹ್ಯಾವ್ ರೋಟಿ ಆ್ಯಂಡ್ ಕರಿ. ಐ ಯೂಸ್ವಲಿ ಹ್ಯಾವ್ ರೋಟಿ ಆ್ಯಂಡ್ ಕರಿ. ನಾನು ಬೆಳಗ್ಗೆ ಉಪಹಾರದಲ್ಲಿ ರೊಟ್ಟಿ ಮತ್ತು ಪಲ್ಯವನ್ನು ತಗೊಳ್ತೇನೆ. ಐ ಗೋ ಟು ಮೈ ಆಫೀಸ್ ಅಟ್ 9:30. ಐ ಗೋ ಟು ಮೈ ಆಫೀಸ್ ಅಟ್ 9:30. ನಾನು 9:00 ಆಫೀಸ್ಗೆ ಹೋಗ್ತೇನೆ. ನೀವು ಸ್ಕೂಲಿಗೆ ಹೋಗೋಂಗಿದ್ರೆ ಹೇಳಬೇಕು ಐ ಗೋ ಟು ಮೈ ಸ್ಕೂಲ್ ಅಟ್ 9:30. ನೀವು ಕಾಲೇಜ್ಗೆ ಹೋಗೋಂಗಿದ್ರೆ ಕಾಲೇಜ್ಗೆ ಟು ಕಾಲೇಜ್ ಅಂತ ಹೇಳಬೇಕು. ದೆನ್ ಐ ಗೋ ಟು ವರ್ಕ್ ಬೈ ಬೈಕ್. ಐ ಗೋ ಟು ವರ್ಕ್ ಬೈ ಬೈಕ್. ನಾನು ವರ್ಕಿಗೆ ಹೋಗಬೇಕಂತಂದರೆ ಬೈಕ್ ಮೇಲೇ ಹೋಗ್ತೇನೆ. ನಡ್ಕೊಳ್ತಾ ಹೋಗ್ತಾ ಇದ್ದರೆ ಬೈ ವಾಕ್ ಅಂತ ಯೂಸ್ ಮಾಡಬಾರ್ದು. ಐ ಗೋ ಟು ವರ್ಕ್ ಆನ್ ಫುಟ್ ಅಂತ ಹೇಳಬೇಕು. ಬಸ್ಸಲ್ಲಿ ಹೋಗೋಗಿದ್ರೆ ಐ ಗೋ ಟು ವರ್ಕ್ ಬೈ ಬಸ್ ಅಂತ ಹೇಳಬೇಕು. ಅಥವಾ ಸಿಂಪಲ್ಲಾಗೂ ಹೇಳ್ಬೋದು ಐ ಡ್ರೈವ್ ಟು ವರ್ಕ್, ಐ ವಾಕ್ ಟು ವರ್ಕ್. ಈ ಸೆಂಟೆನ್ಸಸ್ಗಳನ್ನು ಕೂಡ ಬಳಸ್ಬೋದು. ನೆಕ್ಸ್ಟ್ 15th ಒನ್. ಇಟ್ ಟೇಕ್ಸ್ ಮೀ ಹಾಫ್ ಆನ್ ಅವರ್ ಟು ಗೋ ದೇರ್. ಇಟ್ ಟೇಕ್ಸ್ ಮೀ ಹಾಫ್ ಆನ್ ಅವರ್ ಟು ಗೋ ದೇರ್. ನನಗೆ ಅಲ್ಲಿಗೆ ಹೋಗಲಿಕ್ಕೆ ಅರ್ಧ ಗಂಟೆ ಬೇಕಾಗುತ್ತೆ. ಐ ರೀಚ್ ಮೈ ವರ್ಕ್ ಪ್ಲೇಸ್ ಅರೌಂಡ್ 10. ಐ ರೀಚ್ ಮೈ ವರ್ಕ್ ಪ್ಲೇಸ್ ಅರೌಂಡ್ 10. ಸುಮಾರು 10 ಗಂಟೆಗೆ ನಾನು ನನ್ನ ವರ್ಕ್ ಪ್ಲೇಸ್ ಕೆಲಸ ಮಾಡುವ ಸ್ಥಳಕ್ಕೆ ಹೋಗ್ತೇನೆ. ಐ ಹ್ಯಾವ್ ಲಂಚ್ ಎಟ್ 1:00. ಐ ಹ್ಯಾವ್ ಲಂಚ್ ಎಟ್ 1:00. ನಾನು 1 ಗಂಟೆಗೆ ನನ್ನ ಊಟವನ್ನು ಮಾಡ್ತೇನೆ. ಮಧ್ಯಾಹ್ನದ ಊಟ ಲಂಚ್. ನಾನು 1 ಗಂಟೆಗೆ ಊಟವನ್ನು ಮಾಡ್ತೇನೆ. ನಾನು ನನ್ನ ಸಹೋದ್ಯೋಗಿಗಳ ಜೊತೆ ಊಟ ಮಾಡ್ತೀನಿ ಅಂತ ಹೇಳಬೇಕಂತಂದರೆ ಐ ಹ್ಯಾವ್ ಲಂಚ್ ಎಟ್ 1:00 ವಿತ್ ಮೈ ಕಲೀಗ್ಸ್. ಫ್ರೆಂಡ್ಸ್ ಜೊತೆಗೆ ಊಟ ಮಾಡ್ತೀನಿ ಅಂತ ಹೇಳಬೇಕಂದ್ರೆ ಐ ಹ್ಯಾವ್ ಲಂಚ್ ಎಟ್ 1:00 ವಿತ್ ಮೈ ಫ್ರೆಂಡ್ಸ್. ನೆಕ್ಸ್ಟ್ 18th ಒನ್. ಐ ವರ್ಕ್ ಫ್ರಮ್ 10 to 5. ನಾನು 10 ಗಂಟೆಯಿಂದ 5 ಗಂಟೆವರೆಗೆ ಕೆಲಸ ಮಾಡ್ತೇನೆ. ಐ ವರ್ಕ್ ಫ್ರಮ್ 10 to 5. ನಾನು 10 ಗಂಟೆಯಿಂದ 5 ಗಂಟೆವರೆಗೂ ಶಾಲೆಯಲ್ಲೇ ಇರ್ತೀನಿ ಅಂತ ಹೇಳಬೇಕಂತಂದರೆ ಐ ಆಮ್ ಅಟ್
ಸ್ಕೂಲ್ ಫ್ರಮ್ 10 to 5. ಕಾಲೇಜ್ ಅಂತಂದರೆ ಆ ಪ್ಲೇಸಲ್ಲಿ ಕಾಲೇಜ್ ಹಾಕಿ. ನೆಕ್ಸ್ಟ್ 19th one, ಐ ರಿಟರ್ನ್ ಹೋಮ್ ಅಟ್ 5:30. ಐ ರಿಟರ್ನ್ ಹೋಮ್ ಅಟ್ 5:30. ನಾನು 5 ಮನೆಗೆ ಮರಳುತ್ತೀನಿ ಅಥವಾ ವಾಪಸ್ ಆಗ್ತೀನಿ. ನೀವು ಹಾಸ್ಟೆಲ್ಗೆ ಬರೋಂಗಿದ್ರೆ ಹೇಳಬೇಕು ಐ ರಿಟರ್ನ್ ಟು ಹಾಸ್ಟೆಲ್ ಅಟ್ 5:30. ದೆನ್ ಐ ವಾಶ್ ಮೈ ಫೇಸ್ ಆ್ಯಂಡ್ ಫ್ರೆಶನ್ ಅಪ್. ಐ ವಾಶ್ ಮೈ ಫೇಸ್ ಆ್ಯಂಡ್ ಫ್ರೆಶನ್ ಅಪ್. ಮನೆಗೆ ಬಂದಮೇಲೆ ಮುಖ ತೊಳ್ಕೊತೀನಿ, ಹಾಗೆಯೇ ಉಲ್ಲಾಸ ತಗೊಳ್ತೀನಿ, ಫ್ರೆಶ್ ಆಗ್ತೀನಿ. ಆಫ್ಟರ್ ದ್ಯಾಟ್ ನೋಡಿ, ನಾವು ಒಂದು ಸೆಂಟೆನ್ಸ್ ಆದಮೇಲೆ ಅವನ್ನ ಕಂಟಿನ್ಯೂ ಆಗಿ ಮಾತಾಡಬೇಕು ಅಂತಂದರೆ ದೆನ್, ಆಫ್ಟರ್ ದ್ಯಾಟ್, ಆಫ್ಟರ್ವರ್ಡ್ಸ್, ಲೇಟರ್ ಅಂತೇಳಿ ಬಳಸಬೇಕು. ನಂತರ ಯಾವ ಕೆಲಸ ಮಾಡ್ತೀವೋ ಇವುಗಳನ್ನೆಲ್ಲ ಹಾಕಿದರೆ ಆ ನಂತರ ಅನ್ನುವ ಮೀನಿಂಗ್ ಬರುತ್ತೆ. ಆಫ್ಟರ್ ದ್ಯಾಟ್ ಐ ಟೇಕ್ ರೆಸ್ಟ್ ಫಾರ್ ಅ ವೈಲ್. ಆದಮೇಲೆ ನಾನು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ತಗೊಳ್ತೀನಿ. ಐ ಟೇಕ್ ರೆಸ್ಟ್ ಫಾರ್ ಅ ವೈಲ್. ಫಾರ್ ಅ ವೈಲ್ ಅಂತಂದರೆ ಸ್ವಲ್ಪ ಹೊತ್ತು. ನೆಕ್ಸ್ಟ್ 22, ಅಟ್ 6 ಐ ವಾಚ್ ಇಂಗ್ಲೀಷ್ ಎಲಿಮೆಂಟ್ಸ್ ಚಾನಲ್. ಅಟ್ 6 ಐ ವಾಚ್ ಇಂಗ್ಲೀಷ್ ಎಲಿಮೆಂಟ್ಸ್ ಚಾನಲ್. ಯೂಸ್ವಲಿ ನಮ್ಮ ಇಂಗ್ಲೀಷ್ ಎಲಿಮೆಂಟ್ಸಿಂದ ಸಂಜೆ 6 ಗಂಟೆಗೆ ಹೊಸ ವಿಡಿಯೋಗಳು ಬರ್ತಾ ಇರ್ತವೆ. ನೆಕ್ಸ್ಟ್ 23, ಮೈ ಮದರ್ ಗಿವ್ಸ್ ಮೀ ಸ್ನ್ಯಾಕ್ಸ್ ಆ್ಯಂಡ್ ಟೀ. ಮೈ ಮದರ್ ಗಿವ್ಸ್ ಮೀ ಸ್ನ್ಯಾಕ್ಸ್ ಆ್ಯಂಡ್ ಟೀ. ನಮ್ಮಮ್ಮ ನನಗೆ ಸ್ವಲ್ಪ ತಿಂಡಿ ಮತ್ತು ಟೀಯನ್ನು ಕೊಡ್ತಾರೆ. 24, ಐ ಗೋ ಟು ರಾಜುಸ್ ಹೋಮ್ ಟು ಪ್ಲೇ ಚೆಸ್. ಐ ಗೋ ಟು ರಾಜುಸ್ ಹೋಮ್ ಟು ಪ್ಲೇ ಚೆಸ್. ನಾನು ರಾಜು ಮನೆಗೆ ಚೆಸ್ ಆಡಲಿಕ್ಕೆ ಹೋಗ್ತೇನೆ. 25, ಅಟ್ 7:30 ಐ ಲಿಸನ್ ಟು ದ ರೇಡಿಯೋ ಆ್ಯಂಡ್ ದೆನ್ ಐ ವಾಚ್ ಇಂಗ್ಲೀಷ್ ನ್ಯೂಸ್ ಆನ್ ಟಿ ವಿ. ಅಟ್ 7:30 ಐ ಲಿಸನ್ ಟು ದ ರೇಡಿಯೋ ಆ್ಯಂಡ್ ದೆನ್ ಐ ವಾಚ್ ಇಂಗ್ಲೀಷ್ ನ್ಯೂಸ್ ಆನ್ ಟಿ ವಿ. ನಾನು 7 ರೇಡಿಯೋ ಕೇಳ್ತೇನೆ, ಹಾಗೆಯೇ ಇಂಗ್ಲೀಷ್ ನ್ಯೂಸನ್ನು ಟಿ ವಿನಲ್ಲಿ ನೋಡ್ತೇನೆ. ನೋಡಿ, ಇಂಗ್ಲೀಷನ್ನು ಸಾಧ್ಯವಿದ್ದಷ್ಟು ಕೇಳೋದು, ಎಸ್ಪೆಷಲಿ ನ್ಯೂಸನ್ನು ಕೇಳೋದು ನಮ್ಮ ಇಂಗ್ಲೀಷ್ ಲ್ಯಾಂಗ್ವೇಜ್ ಇಂಪ್ರೂವ್ಮೆಂಟ್ಗೆ, ಕಲೀಲಿಕ್ಕೆ ಬಹಳನೇ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ 26th ಪಾಯಿಂಟ್, ಐ ಹ್ಯಾವ್ ಸಪ್ಪರ್ ಅಟ್ 8:30. ಐ ಹ್ಯಾವ್ ಸಪ್ಪರ್ ಅಟ್ 8:30. ನಾನು 8 ರಾತ್ರಿ ಊಟವನ್ನು ಮಾಡ್ತೇನೆ. ಹಿಯರ್ ಈಸ್ ಒನ್ ಆಫ್ ದ ಹೆಲ್ತ್ ಸೀಕ್ರೆಟ್ಸ್ ಫಾರ್ ಯು. ರಾತ್ರಿಯ ಊಟವನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಮಾಡಿದರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಐ ಯೂಸ್ವಲಿ ಟೇಕ್ ಮೈ ಸಪ್ಪರ್ ಅರೌಂಡ್ 6:30. ನೆಕ್ಸ್ಟ್ ಪಾಯಿಂಟ್, ದೆನ್ ಐ ಡೋಂಟ್ ಹ್ಯಾವ್ ಎನಿ ಬೇವರೇಜಸ್. ದೆನ್ ಐ ಡೋಂಟ್ ಹ್ಯಾವ್ ಎನಿ ಬೇವರೇಜಸ್ ಅಂದರೆ ನಾನು ಯಾವುದೇ ಪಾನೀಯಗಳನ್ನು ತಗೊಳ್ಳೋದಿಲ್ಲ, ಅಂದರೆ ಆಫ್ಟರ್ ಸಪ್ಪರ್. ಬೇವರೇಜಸ್ ಅಂತಂದರೆ ಬೂಸ್ಟ್, ಹಾರ್ಲಿಕ್ಸ್, ಟೀ, ಕಾಫಿ, ಜ್ಯೂಸ್, ಯಾವುದೇ ಡ್ರಿಂಕ್ಸ್ ತಗೊಳ್ಳೋದಿಲ್ಲ. ನೆಕ್ಸ್ಟ್, ದೆನ್ ಐ ಕಾಲ್ ಮೈ ಫ್ರೆಂಡ್ಸ್ ಟು ಚಾಟ್. 28, ದೆನ್ ಐ ಕಾಲ್ ಮೈ ಫ್ರೆಂಡ್ಸ್ ಟು ಚಾಟ್. ನಾನು ನಮ್ಮ ಫ್ರೆಂಡ್ಸ್ಗೆ ಕಾಲ್ ಮಾಡಿ ಸ್ವಲ್ಪ ಹೊತ್ತು ಹರಟೆ ಹೊಡಿತೇನೆ. ಚಾಟ್ ಮೀನ್ಸ್ ಮಾತಾಡೋದು ಸುಮ್ಮನೆ. ಗಾಸಿಪ್. ಫಾರ್ ಅ ವೈಲ್ ಅಂದರೆ ಸ್ವಲ್ಪ ಹೊತ್ತು ಅಂತೇಳಿ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ 29th, ಐ ರೈಟ್ ಮೈ ಡೈರಿ. ಐ ರೈಟ್ ಮೈ ಡೈರಿ. ಇವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೆಲ್ಲ ಕೆಲಸಗಳು ಮಾಡಿದ್ದೀನೋ ಅದನ್ನೆಲ್ಲವನ್ನು ಡೈರಿನಲ್ಲಿ ಬರೀತೀನಿ. ಡೈರಿ ರೈಟಿಂಗ್ ಈಸ್ ಅ ಗುಡ್ ಹ್ಯಾಬಿಟ್. ಇಟ್ ರಿಫ್ಲೆಕ್ಟ್ಸ್ ಯುವರ್ ಲೈಫ್, ಇಟ್ ರಿಫ್ಲೆಕ್ಟ್ಸ್ ಯುವರ್ ಥಾಟ್ಸ್ ಆ್ಯಂಡ್ ಆಲ್ಸೋ helps you to improve your English. Try to start this habit. Next, at 10, I go to bed and I have a nice sleep. 10, I go to bed and I have a nice sleep. 10 ಗಂಟೆಗೆ ನಾನು ಮಲಗ್ತೇನೆ, ಒಳ್ಳೆ ನಿದ್ರೆ ಮಾಡ್ತೇನೆ. In these 30 sentences, ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡ್ತಕ್ಕಂಥ ಎಲ್ಲ ಕೆಲಸಗಳನ್ನು ಹೇಳಿದ್ವಿ. ಇಲ್ಲಿರ್ತಕ್ಕಂತಹ ಸೆಂಟೆನ್ಸಸ್ಗಳೆಲ್ಲವೂ ಯಾವ ಥರ ಇರ್ತವೆ? ಸಬ್ಜೆಕ್ಟ್, ನೆಕ್ಸ್ಟ್ V1 ಇದೆ, ಅಂದರೆ ಬೇಸ್ ಫಾರ್ಮ್ ಆಫ್ ದ ವರ್ಬನ್ನು ಯೂಸ್ ಮಾಡ್ತೀವಿ. ಗೆಟ್ ಅಪ್, ಬ್ರಷ್, ವಾಶ್, ಡ್ರಿಂಕ್, ಡೂ, ಗೋ, ಲಿಸನ್, ರಿಟರ್ನ್ ಇವೆಲ್ಲವೂ ಬೇಸ್ ಫಾರ್ಮ್ ಆಫ್ ದ ವರ್ಬ್. ಸೊ ನೀವು ನಿಮ್ಮದೇ ಆಗಿರ್ತಕ್ಕಂಥ ಸೆಂಟೆನ್ಸ್ಗಳನ್ನು ಮಾಡಬೇಕು ಅಂತಂದರೆ ಸಬ್ಜೆಕ್ಟ್, ಬೇಸ್ ಫಾರ್ಮ್ ಆಫ್ ದ ವರ್ಬನ್ನು ಯೂಸ್ ಮಾಡಿ ನಿಮ್ಮದೇ ಆಗಿರ್ತಕ್ಕಂಥ ಸೆಂಟೆನ್ಸ್ಗಳನ್ನು ಮಾಡ್ಬೋದು. ಈ ಸ್ಟ್ರಕ್ಚರನ್ನು ಯೂಸ್ ಮಾಡಿ ನಾವು
ನಮಗೆ ಇರ್ತಕ್ಕಂತಹ ಅಭ್ಯಾಸಗಳನ್ನು ಹವ್ಯಾಸಗಳನ್ನು ಕೂಡ ಹೇಳ್ಬೋದು. ಐ ಕಲೆಕ್ಟ್ ಸ್ಟ್ಯಾಂಪ್ಸ್, ಐ ವಾಚ್ ಮೂವೀಸ್, ಐ ಪ್ಲೇ ಚೆಸ್, ಐ ಗೋ ಟು ಟೆಂಪಲ್ ಡೈಲಿ. ನೌ ಪಾಸ್ ದ ವಿಡಿಯೋ. ಇಲ್ಲಿರ್ತಕ್ಕಂಥ ಸೆಂಟೆನ್ಸ್ಗಳನ್ನು ಆ್ಯಸ್ ಇಟ್ ಈಸ್ ಇವು ಹೇಗಿದವೋ ಹಾಗೆಯೇ ಬರ್ಕೊಳ್ಳಿ, ಯಾವುದೇ ಚೇಂಜ್ ಮಾಡಬೇಡಿ. ನೆಕ್ಸ್ಟ್, ಈ ಐ ಜಾಗದಲ್ಲಿ ಬೇರೆ ಸಬ್ಜೆಕ್ಟ್ ಪ್ರೊನೌನ್ನ ಹಾಕ್ತಾ ಹೋಗೋಣ. ಈಗ ನಮಗೆ ಈಗಾಗಲೇ ಗೊತ್ತಿದೆ ಸಬ್ಜೆಕ್ಟ್ ಪ್ರೊನೌನ್ಸ್ ಹೇಳಿದ್ದಾವೆ, ಐ, ವಿ, ಯು, ದೇ, ಹಿ, ಶಿ, ಇಟ್. ಈಗ ಐ ಜಾಗದಲ್ಲಿ ವಿ, ಯು, ದೇ ಹಾಕಿದರೂ ಕೂಡ ಸೆಂಟೆನ್ಸ್ ಏನೂ ಚೇಂಜ್ ಆಗಲ್ಲ, ಹಾಗೇ ಇರ್ತವೆ. ಕೆಲವು ಚೇಂಜಸನ್ನು ಮಾತ್ರ ಮಾಡಬೇಕು. ಲೆಟ್ಸ್ ಸಿ. ವಿ ಗೆಟ್ ಅಪ್ ಅಟ್ 5 o'clock. ನಾವು ಬೆಳಗ್ಗೆ 5 ಗಂಟೆಗೆ ಹೇಳ್ತೇವೆ. ಸೊ ವಿ ಅಂತಂದರೆ ನಾವು. ಇಲ್ಲಿ ಚೇಂಜ್ ಮಾಡಬೇಕು ನೋಡಿ. ಇಲ್ಲಿ ವಿ ಬ್ರಷ್ ಮೈ ಟೀತ್ ಅಲ್ಲ, ನಮ್ಮ ಟೀತ್ ಅಂತಂದರೆ ಅವರ್. ವಿ ಬ್ರಷ್ ಅವರ್ ಟೀತ್ ಆ್ಯಂಡ್ ವಿ ವಾಶ್ ಅವರ್ ಫೇಸ್. ಮೈ ಬದಲು ಅವರ್ ಬರುತ್ತೆ. ನೆಕ್ಸ್ಟ್ ಇನ್ನೇ ಚೇಂಜ್ ಆಗುತ್ತೆ ನೋಡಿರಿ. ಐ ಪ್ಲ್ಯಾನ್ ಮೈ ಡೇ ಅಂತಿದೆ, ವಿ ಪ್ಲ್ಯಾನ್ ಅವರ್ ಡೇ. ನೆಕ್ಸ್ಟ್, ಐ ಗೋ ಟು ಮೈ ಆಫೀಸ್ ಅಂತಿದೆ, ವಿ ಗೋ ಟು ಅವರ್ ಆಫೀಸ್. ನೆಕ್ಸ್ಟ್, ಇಟ್ ಟೇಕ್ಸ್ ಮೀ ಅಂತಿದೆಯಲ್ಲ, ಇಲ್ಲಿ ಇಟ್ ಟೇಕ್ಸ್ ಅಸ್. ಐ ರೀಚ್ ಮೈ ವರ್ಕ್ ಪ್ಲೇಸ್ ಅಂತಿದೆಯಲ್ಲ, ಏನಾಗುತ್ತೆ ಅದು? ವಿ ರೀಚ್ ಅವರ್ ವರ್ಕ್ ಪ್ಲೇಸ್. ನೆಕ್ಸ್ಟ್, ಐ ವಾಶ್ ಮೈ ಫೇಸ್, ವಿ ವಾಶ್ ಅವರ್ ಫೇಸ್. ನೆಕ್ಸ್ಟ್, ಮೈ ಮದರ್, ಇಲ್ಲಿ ಏನಾಗುತ್ತೆ? ಅವರ್ ಮದರ್, ನಮ್ಮ ಅಮ್ಮ ಅಂಥೇಳಿ ಮೀನಿಂಗ್ ಬರುತ್ತೆ. ನೆಕ್ಸ್ಟ್, ಐ ರೈಟ್ ಮೈ ಡೈರಿ, ವಿ ರೈಟ್ ಅವರ್ ಡೈರಿ. ಐ ಅಂದರೆ ನಾನು, ಮೀ ಅಂದರೆ ನನಗೆ, ಮೈ ಅಂದರೆ ನನ್ನ. ಸೊ ಈಗಾಗಲೇ ನಾವು ಪ್ರೊನೌನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಸೊ ನೀವು ಬೇಸಿಕ್ಸಲ್ಲಿ ಆ ಪ್ರೊನೌನ್ಸ್ ಬಗ್ಗೆ ಚಾಪ್ಟರ್ ಇದೆ, ಅದನ್ನು ನೀವು ನೋಡಿದರೆ ಸೊ ಈ ಥರ ಬೇರೆ ಬೇರೆ ಎಲ್ಲ ಚೇಂಜಸನ್ನು ಮಾಡಲಿಕ್ಕೆ ಬರುತ್ತೆ. ಸೊ ಐ ಜಾಗದಲ್ಲಿ ನಾವು ವಿ ಅನ್ನು ಹಾಕ್ಬೋದು, ಯು ಅನ್ನು ಹಾಕ್ಬೋದು, ನೆಕ್ಸ್ಟ್ ದೇ ಅನ್ನು ಕೂಡ ಹಾಕ್ಬೋದು. ನೆಕ್ಸ್ಟ್ 30 ಸೆಂಟೆನ್ಸ್ ನಮಗೆ ಬರ್ತವೆ. ನೀವು ಅವುಗಳನ್ನು ಕೂಡ ಬರೀಲಿಕ್ಕೆ ಟ್ರೈ ಮಾಡಿ. ಇದು ನನ್ನ ಡೈಲಿ ರೊಟೀನ್. ನಾನು ದಿನಾಲಿ ಏನು ಮಾಡ್ತೇನೆ ಅದನ್ನು ತಿಳಿಸ್ತಕ್ಕಂತಹ 30 ವಾಕ್ಯಗಳು. ಈಗ ನಮ್ಮ ಬ್ರದರ್ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು, ಅಥವಾ ನಮ್ಮ ಫ್ರೆಂಡ್ ಆಗಿರ್ಬೋದು, ಇನಿ ಥರ್ಡ್ ಪರ್ಸನ್ ಸಿಂಗ್ಯುಲರ್, ಅವರ ಡೈಲಿ ಲೈಫ್ ಬಗ್ಗೆ ಹೇಳಬೇಕು ಅಂತಂದರೆ ಸ್ವಲ್ಪ ಚೇಂಜ್ ಮಾಡಬೇಕು. ಇದರ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ಥರ ಇದೆ? ಸಬ್ಜೆಕ್ಟ್ V1 ಇದೆ. ನಾವು ಹಿ, ಶಿ, ಇಟ್ಟನ್ನು ತಗೊಂಡಾಗ ಅಲ್ಲಿ V1ನ ಜೊತೆಗೆ ವರ್ಬ್ನ ಜೊತೆಗೆ ಎಸ್ ಆಗಲಿ ಇ ಎಸ್ ಆಗಲಿ ಆ್ಯಡ್ ಮಾಡಬೇಕು. ಈಗ ಆ ಚೇಂಜಸನ್ನು ಅಪ್ಲೈ ಮಾಡಿ ಈ 30 ಸೆಂಟೆನ್ಸ್ಗಳನ್ನು ಹೇಗೆ ಹೇಳಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ಐ ಬದಲಾಗಿ ಇ ಅನ್ನು ಸೇರಿಸಿ ಸೆಂಟೆನ್ಸ್ಗಳನ್ನು ಮಾಡ್ತಾ ಹೋಗೋಣ. ಹಿ, ಇಲ್ಲಿ ವರ್ಬನ್ನು ಕೂಡ ಚೇಂಜ್ ಮಾಡಬೇಕು. ಈಗಾಗಲೇ ಹೇಳಿದ್ನಲ್ಲ, ಗೆಟಪ್ ಅನ್ನೋದು V1, ಇದಕ್ಕೆ ಎಸ್ ಆಗಲಿ ಇ ಎಸ್ ಆಗಲಿ ಸೇರಿಸ್ಬೇಕು. ಗೆಟ್ಸ್ ಅಪ್ ಆಗುತ್ತೆ. ಹಿ ಗೆಟ್ಸ್ ಅಪ್ ಅಟ್ 5 o'clock. ಅವನು ದಿನ ಬೆಳಗ್ಗೆ 5 ಗಂಟೆಗೆ ಹೇಳ್ತಾನೆ ಅನ್ನೋ ಮೀನಿಂಗ್ ಬರುತ್ತೆ. ಸೊ ಇದೇ ಥರ ವರ್ಬ್ಗಳನ್ನೆಲ್ಲವನ್ನೂ ಚೇಂಜ್ ಮಾಡಬೇಕು. ಎಸ್ ಆಗಲಿ ಇ ಎಸ್ ಆಗಲಿ ಆ್ಯಡ್ ಮಾಡಬೇಕು. ಐಯನ್ನು ಹೀನಿಂದ ರೀಪ್ಲೇಸ್ ಮಾಡಬೇಕು. ಈಗ ಐ ಬದಲಾಗಿ ಹೀಯನ್ನು ರೀಪ್ಲೇಸ್ ಮಾಡಿದ್ದೇವೆ. ಇದು ನನ್ನ ಫ್ರೆಂಡ್ನ ರೊಟೀನ್. ದಿನಾಲು ಏನು ಮಾಡ್ತಾನೆ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ಹಿ ಗೆಟ್ಸ್ ಅಪ್ ಅಟ್ 5 o'clock. ಅವನು ಬೆಳಿಗ್ಗೆ 5 ಗಂಟೆಗೆ ಹೇಳ್ತಾನೆ. ಹಿ ಬ್ರಷಸ್ ಹಿಸ್ ಟೀತ್ ಆ್ಯಂಡ್ ಹಿ ವಾಷಸ್ ಹಿಸ್ ಫೇಸ್. ಅವನು ಹಲ್ಲುಜ್ತಾನೆ, ಆದಮೇಲೆ ಮುಖ ತೊಳ್ಕೊಳ್ತಾನೆ. ಹಿ ಡ್ರಿಂಕ್ಸ್ ವಾಟರ್, ಆಮೇಲೆ ಅವನು ನೀರನ್ನು ಕುಡಿತಾನೆ. ಹಿ ಡಸ್ ಯೋಗ ಆ್ಯಂಡ್ ಮೆಡಿಟೇಷನ್, ಆದಮೇಲೆ ಅವನು ಯೋಗ ಮತ್ತು ಮೆಡಿಟೇಷನನ್ನು ಮಾಡ್ತಾನೆ. ಹಿ ಟೇಕ್ಸ್ ಅ ಬಾತ್, ಸ್ನಾನ ಮಾಡ್ತಾನೆ. ಹಿ ಕೋಮ್ಸ್ ಹಿಸ್ ಹೇರ್, ಅವನು ತಲೆ ಬಾಚ್ಕೊಳ್ತಾನೆ. ಹಿ ಪ್ಲ್ಯಾನ್ಸ್ ಹಿಸ್ ಡೇ, ಅವನು ಅವತ್ತಿನ ದಿನವನ್ನು ಪ್ಲ್ಯಾನ್ ಮಾಡ್ಕೊಳ್ತಾನೆ. ಹಿ ಗೋಸ್ ಟು ದ ಕಿಚನ್, ನಂತರ ಅಡುಗೆ ಮನೆಗೆ ಹೋಗ್ತಾನೆ. ಹಿ ಹ್ಯಾಸ್ ಕಾಫಿ, ಅವನು ಕಾಫಿ ಕುಡಿತಾನೆ. ಹಿ ರೀಡ್ಸ್ ನ್ಯೂಸ್ ಪೇಪರನ್ನು ಓದ್ತಾನೆ. ಹಿ ಹ್ಯಾಸ್ ಬ್ರೇಕ್ಫಾಸ್ಟ್ ಅರೌಂಡ್ 10, ಸುಮಾರು 8 ಗಂಟೆಗೆ ಅವನು ತನ್ನ ಬೆಳಗಿನ ಉಪಹಾರವನ್ನು ಮಾಡ್ತಾನೆ. ಹಿ ಯೂಸ್ವಲಿ ಹ್ಯಾಸ್ ರೋಟಿ ಆ್ಯಂಡ್ ಕರಿ, ಸಾಮಾನ್ಯವಾಗಿ ಅವನು ರೊಟ್ಟಿ ಮತ್ತು ಪಲ್ಯವನ್ನೇ ಬ್ರೇಕ್ಫಾಸ್ಟ್ಗೆ ತಗೊಳ್ತಾನೆ. ಹಿ ಗೋಸ್ ಟು ಹಿಸ್ ಆಫೀಸ್ ಅಟ್ 9:30, ಸುಮಾರು 9 ಅವನು ತನ್ನ ಆಫೀಸ್ಗೆ ಹೋಗ್ತಾನೆ. ಹಿ ಗೋಸ್ ಟು ವರ್ಕ್ ಬೈ ಬೈಕ್, ಅವನು
ಬೈಕ್ನಲ್ಲಿಯೇ ತನ್ನ ಆಫೀಸ್ಗೆ ಹೋಗ್ತಾನೆ. ಇಟ್ ಟೇಕ್ಸ್ ಹಾಫ್ ಆನ್ ಅವರ್ ಹಿಮ್ ಟು ಗೋ ದೇರ್. ಅಲ್ಲಿಗೆ ಹೋಗಲಿಕ್ಕೆ ಅವನಿಗೆ ಅರ್ಧ ಗಂಟೆ ಬೇಕಾಗುತ್ತೆ. ಹಿ ರೀಚಸ್ ಹಿಸ್ ವರ್ಕ್ ಪ್ಲೇಸ್ ಅರೌಂಡ್ 10. ಅವನು ತನ್ನ ವರ್ಕ್ ಪ್ಲೇಸ್ಗೆ ಸುಮಾರು 10 ಗಂಟೆಗೆ ಹೋಗ್ತಾನೆ. ಹಿ ಹ್ಯಾಸ್ ಲಂಚ್ ಅಟ್ 1 o'clock. ಸುಮಾರು 1 ಗಂಟೆಗೆ ಅವನು ಮಧ್ಯಾಹ್ನದ ಊಟವನ್ನು ಮಾಡ್ತಾನೆ. ಹಿ ವರ್ಕ್ಸ್ ಫ್ರಮ್ 10 to 5. ಅವನು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಕೆಲಸ ಮಾಡ್ತಾನೆ. ಹಿ ರಿಟರ್ನ್ಸ್ ಹೋಮ್ ಅಟ್ 5:30. ಅವನು ಸಂಜೆ 5:30 ವಾಪಸ್ ಬರ್ತಾನೆ. ಹಿ ವಾಷಸ್ ಹಿಸ್ ಫೇಸ್ ಆ್ಯಂಡ್ ಫ್ರೆಶನ್ಸ್ ಅಪ್. ಬಂದು ಮುಖ ತೊಳ್ಕೊತಾನೆ, ಹಾಗೆಯೇ ಫ್ರೆಶ್ ಅಪ್ ಆಗ್ತಾನೆ. 21. ಹಿ ಟೇಕ್ಸ್ ರೆಸ್ಟ್ ಫಾರ್ ಅ ವೈಲ್. ಅವನು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ತಗೊಳ್ತಾನೆ. ಅಟ್ 6 ಹಿ ವಾಚಸ್ ಇಂಗ್ಲೀಷ್ ಎಲಿಮೆಂಟ್ಸ್ ಚಾನಲ್. 6 ಗಂಟೆಗೆ ಅವನು ಇಂಗ್ಲೀಷ್ ಎಲಿಮೆಂಟ್ ಚಾನಲನ್ನು ನೋಡ್ತಾನೆ. ಹಿಸ್ ಮದರ್ ಗಿವ್ಸ್ ಹಿಮ್ ಸ್ನ್ಯಾಕ್ಸ್ ಆ್ಯಂಡ್ ಟೀ. ಅವನ ತಾಯಿ ಅವನಿಗೆ ಸ್ನ್ಯಾಕ್ಸ್ ಮತ್ತು ಟೀಯನ್ನು ತಂದುಕೊಡ್ತಾಳೆ. ಹಿ ಗೋಸ್ ಟು ರಾಜುಸ್ ಹೋಮ್ ಟು ಪ್ಲೇ ಚೆಸ್. ಅವನು ಚೆಸ್ ಆಡಲಿಕ್ಕೆ ರಾಜು ಮನೆಗೆ ಹೋಗ್ತಾನೆ. ಅಟ್ 7:30 ಹಿ ಲಿಸನ್ಸ್ ಟು ದ ರೇಡಿಯೋ ನ್ಯೂಸ್ ಆ್ಯಂಡ್ ದೆನ್ ಹಿ ವಾಚಸ್ ಇಂಗ್ಲೀಷ್ ನ್ಯೂಸ್ ಆನ್ TV. 7:00 ಅವನು ರೇಡಿಯೋ ಕೇಳ್ತಾನೆ, ಹಾಗೆಯೇ ಟಿವಿಯಲ್ಲಿ ಇಂಗ್ಲೀಷ್ ನ್ಯೂಸನ್ನು ನೋಡ್ತಾನೆ. ನೆಕ್ಸ್ಟ್, ದೆನ್ ಹಿ ಡಸಂಟ್ ಹ್ಯಾವ್ ಎನಿ ಬೇವರೇಜಸ್. ಅವನು ಊಟ ಆದಮೇಲೆ ಯಾವುದೇ ಪಾನೀಯಗಳನ್ನು ತಗೊಳ್ಳೋದಿಲ್ಲ. ದೆನ್ ಹಿ ಕಾಲ್ಸ್ ಹಿಸ್ ಫ್ರೆಂಡ್ಸ್ ಟು ಚಾಟ್. ಅವನು ತನ್ನ ಸ್ನೇಹಿತರಿಗೆ ಕರೆ ಮಾಡ್ತಾನೆ, ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡ್ತಾನೆ. ಹಿ ರೈಟ್ಸ್ ಹಿಸ್ ಡೈರಿ. ಆದಮೇಲೆ ಅವನು ತನ್ನ ಡೈರಿಯನ್ನು ಬರೀತಾನೆ. ನೆಕ್ಸ್ಟ್, ಅಟ್ 10 ಹಿ ಗೋಸ್ ಟು ದ ಬೆಡ್ ಆ್ಯಂಡ್ ಹ್ಯಾಸ್ ಅ ನೈಸ್ ಸ್ಲೀಪ್. ಅವನು 10 ಗಂಟೆಗೆ ಮಲಗ್ತಾನೆ, ಸುಖವಾಗಿ ನಿದ್ರೆ ಮಾಡ್ತಾನೆ. ಸೊ ನೋಡಿ, ಈ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ಥರ ಇದ್ದಾವೆ. ಐ, ವಿ, ಯು, ದೇಗೆ ವರ್ಬ್ ಒನ್ನನ್ನು ಮಾತ್ರ ಬಳಸಿದ್ವಿ. ಇಲ್ಲಿ ಹೀಯನ್ನು ಬಳಸ್ತಾ ಇದ್ದೇವೆ. ಹೀ ಆಗಲಿ, ಶಿ ಆಗಲಿ, ಇಟ್ ಆಗಲಿ, ಥರ್ಡ್ ಪರ್ಸನ್ ರಾಜು, ಸ್ವಾತಿ, ಈ ಥರ ಯಾವುದೇ ಇರಲಿ, ಅವುಗಳ ಜೊತೆಗೆ V1 ಜೊತೆಗೆ ಎಸ್ ಅಥವಾ ES ಅನ್ನು ಆ್ಯಡ್ ಮಾಡ್ತಾ ಇದ್ದೇವೆ. ಗಮನಿಸಿ, ಗೆಟ್ಸ್ ಅಪ್, ಬ್ರಷಸ್, ವಾಷಸ್, ಡ್ರಿಂಕ್ಸ್. ದಿಸ್ ಈಸ್ ಹಿಸ್ ಡೈಲಿ ರೂಟೀನ್. ಸೊ ನೀವು ಈ ಜಾಗದಲ್ಲಿ ಬೇರೆ ಯಾವುದೇ ಥರ್ಡ್ ಪರ್ಸನ್ ಸಿಂಗುಲರನ್ನು ಹಾಕಿ ಸೆಂಟೆನ್ಸ್ಗಳನ್ನು ಮಾಡಬಹುದು. ಈಗ ವಿಡಿಯೋನ ಪಾಸ್ ಮಾಡಿ ಈ ಎಲ್ಲ ಸೆಂಟೆನ್ಸಸ್ಗಳನ್ನು ಹೇಗಿದ್ದವೋ ಹಾಗೆಯೇ ಬರ್ಕೊಳ್ಳಿ. ಸೊ ಮೊದಲು ನೀವು ಕಲಿಬೇಕಾಗಿರ್ತಕ್ಕಂಥದ್ದು ಈ ಮೊದಲು ಬರೆದಿರ್ತಕ್ಕಂತಹ 30 ವಾಕ್ಯಗಳು. ದಟ್ ಈಸ್ ದ ಫೌಂಡೇಶನ್ ಬೇಸ್. ಅವುಗಳನ್ನು ಆಧಾರವಾಗಿಟ್ಟುಕೊಂಡೆ ನಾವು ಬೇರೆ ಬೇರೆ ಎಲ್ಲ ಅಂಶಗಳನ್ನು ಕಲಿತಾ ಹೋಗ್ತಾ ಇದ್ದೇವೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಾಳೆ ಏನು ಮಾಡ್ತೀನಿ ಅನ್ನೋದನ್ನು ಈ ಸೆಂಟೆನ್ಸ್ಗಳನ್ನು ಆಧಾರವಾಗಿಟ್ಕೊಂಡೇ ಡಿಸ್ಕಸ್ ಮಾಡಲಿದ್ದೇವೆ. ಸೊ ಎಲ್ಲವುದಕ್ಕೂ ಬೇಸ್ ಯಾವುದು, ಮೊದಲು ಬರೆದಿರ್ತಕ್ಕಂತಹ 30 ಸೆಂಟೆನ್ಸಸ್, ಅವುಗಳನ್ನು ಪರ್ಫೆಕ್ಟಾಗಿ ಕಲ್ತ್ಬಿಡಿ. ಕಮಿಂಗ್ ಟು ದ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಫ್ ದ ಡೇ. ಹಿ ಈಸ್ ಎ ಗುಡ್ ಬಾಯ್, ಹಿ ಈಸ್ ಎ ಗುಡ್ ಗರ್ಲ್ ಅಂತ ಹೇಳ್ತಾ ಇರ್ತೇವೆ. ಮಕ್ಕಳು ಕೂಡ ಅದನ್ನು ಕೇಳಿ ಖುಷಿ ಪಡ್ತಾ ಇರ್ತಾರೆ, ರೈಟ್. ಹಿ ಈಸ್ ಗುಡ್ ಅಟ್ ನಥಿಂಗ್ ಅಂದರೆ ಅವನು ಸೋಮಾರಿ, ಯಾವ ಕೆಲಸಕ್ಕೂ ಬಾರದವನು ಎನ್ನುವ ಮೀನಿಂಗ್ ಬರುತ್ತೆ. ದಟ್ಸ್ ಆಲ್ ಫಾರ್ ಟುಡೇ. ನಿಮಗೆ ಕಲಿಬೇಕು ಎನ್ನುವ ಸೀರಿಯಸ್ನೆಸ್ ಇದ್ದರೆ ಮೊದಲು ಬರೆದಿರ್ತಕ್ಕಂಥ 30 ವಾಕ್ಯಗಳನ್ನು ಪರ್ಫೆಕ್ಟಾಗಿ ಕಲೀರಿ. ಅವುಗಳನ್ನು ನೋಡದೆ ಹೇಳಲಿಕ್ಕೆ ಪ್ರಾಕ್ಟೀಸ್ ಮಾಡಿ. ಆ 30 ಸೆಂಟೆನ್ಸ್ಗಳಿಂದಲೇ ನಾವು ಸಾಕಷ್ಟು ಅಂಶಗಳನ್ನು ಮುಂದೆ ಕಲಿತಾ ಹೋಗ್ತೇವೆ. ಇವತ್ತಿನ ಕ್ಲಾಸ್ ಹೇಗಿತ್ತು ಕಮೆಂಟ್ ಮಾಡಿ. ಈ ವಿಡಿಯೋ ಉಪಯುಕ್ತ ಅನಿಸಿದರೆ ಮಾತ್ರ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಆದರೆ ಇಂಗ್ಲೀಷ್ ಕಲಿಬೇಕು ಅನ್ನೋ ಆಸಕ್ತಿ ಇರೋರಿಗೆ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ವಿಶ್ ಯು ಹ್ಯಾಪಿ ಲರ್ನಿಂಗ್.